ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರು ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನು ಮಾಡಿದ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಓಟ್ಸ್ ಮಾಡಿದರು. ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಏನು ಸಾಂಬಾರು ಅಂದರೆ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಹಂಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದಾದ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋ ತನಕ ಇವಾಗ ಸ್ವಲ್ಪ ಟೊಮೆಟೊನ ಹಚ್ಕೋಬೇಕು. ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾವು ತುಂಬ ದಿವಸ ಆಯಿತು ಈ ಸಾಂಬಾರು ಮಾಡೇ ಇಲ್ಲ. ಒಂದೊಂದು ದಿವಸ ಅಂತೂ ಅಡುಗೆ ಮಾಡೋಕ್ಕೆ ಮೂಡೇ ಇರಲ್ಲ. ಸೊ ಆ ಥರದ ಟೈಮ್ಗಳಲ್ಲಿ ನಾನು ಈ ಥರ ಸ್ವಲ್ಪ ದಿಢೀರಂತ ಆಗೋ ಥರ ಸಾಂಬಾರನ್ನ ಮಾಡ್ತಾಯಿರ್ತೀನಿ. ಒಂದು ಸತಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದು ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಆರಾಮ್ಸೆ ಬ್ಯಾಚುಲರ್ಸ್ ಎಲ್ಲರೂ ಮಾಡ್ಕೊಬೋದು ಈಸಿಯಾಗಿ. ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ, ಬೇಳೆ ಹಾಕೋ ಅವಶ್ಯಕತೆ ಇಲ್ಲ, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಇದ್ದೆ. ಯಾಕೆ ಅಂತಂದರೆ ಇದೇನು ಮುದ್ದೆ ಅಂತ ಏನು ದೊಡ್ಡ ರೆಸಿಪಿ ಇದನ್ನು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ತುಂಬ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರಲ್ಲ. ನಾನು ಸ್ಟಾರ್ಟಿಂಗ್ ಮುದ್ದೆ ಮಾಡೋಕ್ಕೆ ಬರ್ದಿರ ಎಷ್ಟೊಂದು ದಿವಸ ಮುದ್ದೆನ ಹಾಳು ಮಾಡಿರೋದುಂಟು ಪರ್ಫೆಕ್ಟಾಗಿ. ಯಾಕಂದರೆ ನನಗೆ ಅಭ್ಯಾಸ ಇರಲಿಲ್ಲ, ಮುದ್ದೆ ಮಾಡಿ ಅಭ್ಯಾಸ. ಸೊ ಅದರಿಂದ ಈಸಿಯಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ಅದೇ ಏನು ಗೊತ್ತಾ, ಅದರಲ್ಲಿ ಏನು ಮಿಸ್ಟೇಕ್ ಆಗೋದು ಅಂದರೆ, ಇವಾಗ ಮುದ್ದೆನ ನೀರು ಹಾಕ್ತೀವಿ, ಅದಾದ ನಂತರ ಹಸಿಟ್ಟು ಹಾಕ್ತೀವಲ್ವ ಅದನ್ನು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ. ಮತ್ತು ಮುದ್ದೆ ಬೆಂದಿದೆಯೋ ಇಲ್ವೋ ಅನ್ನೋದೊಂದು ತಲೆನೋವಿರುತ್ತೆ. ನಾನು ಅಷ್ಟೇ ಮುದ್ದೆ ಕರೆಕ್ಟಾಗಿ ಮಾಡ್ತಾಯಿದ್ದೆ, ನೀರು ಕರೆಕ್ಟಾಗಿ ಆಗ್ತಾಯಿದೆ, ಮುದ್ದೆ ಬೆಂದಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದೊಂದು ಸತಿ ಇನ್ನೂ ಬೇಯಬೇಕಾಗಿತ್ತು ಮುದ್ದೆ, ಆವಾಗಲೇ ಮುದ್ದೆ ಕಟ್ಟಿರೋದುಂಟು. ಆ ಥರ ಆದರೆ ಹೊಟ್ಟೆನೂ ಬಂದುಬಿಡುತ್ತೆ. ಅದರಿಂದ ಇವತ್ತು ಸಿಂಪಲಾಗಿ ಒಂದು ಎರಡು ಮುದ್ದೆ ಆಗೋ ಥರ ಹೇಳ್ಕೊಡೋಣ ಅಂತ ಇದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಟೊಮೆಟೊ ಸಾಂಬಾರು ಜೊತೆ ತಿನ್ಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ಸರಿ ಹೇಳ್ಕೊಡೋಣ. ಯಾಕಂದರೆ ನಾನು ಇದನ್ನು ತುಂಬ ಸಲ ಮಿಸ್ಟೇಕ್ ಮಾಡಿದೆ, ತುಂಬ ಅಂದರೆ ತುಂಬ ಸತಿ ತಪ್ಪು ಮಾಡಿದ್ದೀನಿ ಮುದ್ದೆನ. ಸೊ ಅದರಿಂದ ಇವಾಗ ಗೊತ್ತಾಗ್ಬಿಡುತ್ತೆ ನನಗೆ. ಕಣ್ಣು ಅಳತೆಲೇ ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕಬೇಕು, ಇವಾಗೆಲ್ಲ ಅಳತೆ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ಮಾಡ್ಕೊಂಬಿಡ್ತೀನಿ. ಸೊ ಅದರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಯಾರ್ಯಾರು ಬಿಗಿನರ್ಸ್ ಮುದ್ದೆ ಮಾಡ್ತಾಯಿದ್ದೀರ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಬರೋರೆ ಏನಿಲ್ಲ, ಎಷ್ಟು ಬೇಕಾದ್ರೂ ಒಂದು 20-30 ಮುದ್ದೆ ಮಾಡೋರು ಉಂಟು. ನಾನು ಮಿನಿಮಮ್ ಒಂದು 5-6 ಮುದ್ದೆ ಅಂತೂ ಮಾಡ್ತೀನಿ. ಅದಕ್ಕೇ ಇವತ್ತು ಒಂದು 2 ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ಇವು ನಾರ್ಮಲಾಗಿ ಗಂಡ ಹೆಂಡತಿ ಇರ್ತಾರೆ, ಇಬ್ಬರು ಇರ್ತಾರಲ್ಲ, ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋರ್ಗೂ ಯೂಸ್ ಆಗುತ್ತೆ. ಒಂದೊಂದು ಲೋಟ ಒಂದೊಂದು ಮುದ್ದೆಗೆ ಎಷ್ಟೆಷ್ಟು ನೀರು ಹಾಕಬೇಕು ಮತ್ತು ಹಿಟ್ಟು ಎಷ್ಟು ಹಾಕಬೇಕು ಅಂದ್ಕೋದು, ಅದೇ ಮೆಜರ್ಮೆಂಟಲ್ಲಿ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡ್ರೆ ಮುಗೀತು. ಇವಾಗ ನಾನು ಸ್ವಲ್ಪ ಸಾಂಬಾರಿಗೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ, ಟೊಮೆಟೊನ. ಇದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಮುದ್ದೆ ಮಾಡಬೇಕಾದ್ರೆ ನಾನು ಸಿಗ್ತೀನಿ. ಬಾಯ್. ಚಿಕ್ಕದು ಒಂದು 5-6 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟ ಮಾಡ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ. ಚಿಕ್ಕ ಮುದ್ದೆ ಅಂದರೆ ಇಬ್ಬರು ತಿನ್ಬೋದು. 1 ಮುದ್ದೆ ತಿಂತೀನಿ ಅನ್ನೋರಿಗೆ 1 ಮುದ್ದೆ ಇಷ್ಟು ದಪ್ಪದು 1 ಮುದ್ದೆ ಆಗುತ್ತೆ. ತುಂಬ ಜನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ, ಒಂದೊಂದು ಥರದಲ್ಲಿ ಒಬ್ಬೊಬ್ರು ಮಾಡ್ತಾರೆ. ಬಟ್ ನಾನು ಇವತ್ತು ಹೇಳ್ಕೊಡ್ತಾ ಇರೋದು, ನಾನು 3 ಥರ ಟ್ರೈ ಮಾಡಿದ್ದೀನಿ, 4 ಥರನ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನಗೆ ಇದು ಬೆಸ್ಟ್ ಅಂತ ಅನಿಸ್ತು. ಅದಕ್ಕೆ ನಾನು ಇವಾಗ ಜಾಸ್ತಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮುದ್ದೆನ ಯಾವುದ್ಯಾವುದೋ ಪಾತ್ರೆಯಲ್ಲಿ ಮಾಡಿದ್ರೆ ಮುದ್ದೆನ ಮಾಡೋಕ್ಕಾಗಲ್ಲ. ಈ ಥರ
ಏನು ಅಲ್ಯೂಮಿನಿಯಂ ಪಾತ್ರೆ ಬರುತ್ತೆ ನೋಡಿ, ಈ ಥರದ್ರಲ್ಲಿ ಮಾಡಿದ್ರೆ ಮುದ್ದೆ ಯಾವಾಗಲೂ ಕರೆಕ್ಟಾಗಿ ಬರುತ್ತೆ. ನಾನು ಇದು ಸ್ವಲ್ಪ ವೇಸ್ಟ್ ಆಗಿತ್ತು, ಇದ್ರ ಕೂಗಲ್ವಲ್ಲ, ಸೊ ಅದರಿಂದ ಇದನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಒಳ್ಳೆ ಮಸ್ತಾಗಿ ಇರುತ್ತೆ. ಸ್ಟಾರ್ಟಿಂಗ್ ಮಾಡಕ್ಕೆ ಬರಲ್ಲ ಅನ್ನೋರು ಈ ಥರದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಪಕ್ಕಾ ಪರ್ಫೆಕ್ಟ್ ಆದ್ಮೇಲೆ ಬೇಕಂದ್ರೆ ಯಾವ ಪಾತ್ರೆಲಾದರೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಈ ಥರ ಪಾತ್ರೆಗಳಲ್ಲಿ ಮಾಡಿದ್ರೆ ತುಂಬಾ ಈಸಿ. ಇದರಲ್ಲಿ ನಾನು 1 ಲೋಟ ನೀರು ತಗೋತಾ ಇದ್ದೀನಿ, 1 ಲೋಟ ಹಿಟ್ಟು ತಗೋತಾ ಇದ್ದೀನಿ. ಇವಾಗ ಫಸ್ಟ್ ಹಿಟ್ಟು ತೊಗೊಂಡ್ಬಿಡ್ತೀನಿ. ಇದರಲ್ಲಿ ನಾನು ಕರೆಕ್ಟಾಗಿ 1 ಲೋಟ ಆಗೋಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಇನ್ನೊಂದು ಪ್ಲೇಟ್ಗೆ ಹಾಕ್ಕೊತೀನಿ, ಯಾಕಂದರೆ ಇದರಲ್ಲೇನೆ ಇವಾಗ ನಾನು ನೀರನ್ನ ತಗೋತಾ ಇದ್ದೀನಲ್ಲ, ಅದರಿಂದ ಬೇರೆ ಬೇರೆ ಅಂದರೆ ಸುಮ್ಮನೆ ನೀರು ವ್ಯತ್ಯಾಸ ಆಗುತ್ತೆ. ಆಮೇಲೆ ಇದೇನು ದಿವ್ಯಾ ನೀರೊಂದ್ರಲ್ಲಿ ಹಾಕ್ಬಿಟ್ಟು ಇದರಲ್ಲೊಂದಲ್ಲಿ ಹಾಕ್ಬಿಟ್ಟು ಆಮೇಲೆ ನಮಗೆ ಗೊತ್ತಾಗಿಲ್ಲ ಹೆಂಗೆಂಗೋ ಬಂತು ಅಂತ ಅನ್ನಬಾರ್ದು. ಇದನ್ನು ಇವಾಗ ಬೌಲ್ಗೆ ಹಾಕೋತಾ ಇದ್ದೀನಿ. ನೀರು ಅಷ್ಟೇ, ಇವಾಗ 1 ಲೋಟ ನೀರನ್ನ ತಗೋತೀನಿ. ನೋಡ್ಬೋದು, ಇಲ್ಲಿ 1 ಲೋಟ ನೀರು ತಗೋತಾ ಇದ್ದೀನಿ. ಇದಕ್ಕೆ ನಾನು ಇನ್ನು 1/4 ಲೋಟ ಅಷ್ಟು ನೀರು ಎಕ್ಸ್ಟ್ರಾ ಹಾಕೊತೀನಿ. ಏನಕ್ಕೆ ಎಕ್ಸ್ಟ್ರಾ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. 1/4 ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಒಲೆ ಮೇಲೆ ಇಡೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂತಂದಲ್ಲ, ಅದರಲ್ಲಿ ಯಾವ್ಯಾವ ಥರ ನಾವು ಮುದ್ದೆನ ಮಾಡ್ಬೋದು ಅನ್ನೋದನ್ನು ನಾನು ಫಸ್ಟಾಗಿ ಹೇಳ್ತೀನಿ. ಫಸ್ಟ್ ಒನ್ ಏನಂದರೆ, ಒಬ್ಬೊಬ್ಬರು ನೀರು ಹಾಕ್ಬಿಟ್ಟು ನೀರು ತಣ್ಣಗಿರ್ಬೇಕಾದ್ರೇ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾರೆ ಆ ರೀತಿ. ಆಮೇಲೆ ಹಿಟ್ಟು ಹಾಕ್ಕೊಂಡು ಮತ್ತೆ ಒಂದು 10 ನಿಮಿಷ ಬೇಯಿಸ್ತಾರೆ, ಅದು ಒಂಥರ ಮಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ, ಫಸ್ಟು ನೀರು ಹಾಕಿ ಅದು ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನೀರು ತೊಗೊಂಡಿರ್ತೀವಲ್ಲ ಆ ಪಾತ್ರೆಗೆ ಹುಯ್ದುಬಿಟ್ಟು ಆಮೇಲೆ ಕುದಿ ಬಂದಮೇಲೆ ಮತ್ತೆ ಹಿಟ್ಟು ಹಾಕ್ತಾರೆ. ಆಮೇಲೆ ಮತ್ತೆ ಚೆನ್ನಾಗಿ ಅದನ್ನ ತಿರುಗಿಸಿ ಆಮೇಲೆ ಮತ್ತೆ ಮುದ್ದೆನ ಕಟ್ತಾರೆ. ಆ ಥರ ಒಬ್ರು ಮಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ, ನೀರು ಹಾಕ್ಬಿಟ್ಟು ಅದು ಕುದಿ ಬಂದ ಮೇಲೆ ಹಿಟ್ಟು ಹಾಕ್ತಾರೆ. ಹಿಟ್ಟು ನೀರಲ್ಲೇ ಚೆನ್ನಾಗಿ ಬೇಯೋ ತನಕ ಇರ್ತಾರೆ, ಆಮೇಲೆ ಮುದ್ದೆ ಕಟ್ತಾರೆ. ಇನ್ನೊಂದು ರೀತಿ ಏನಂತಂದರೆ, ನಾವು ಇವಾಗ ನಾನು ಮಾಡ್ತಾ ಇರೋ ರೀತಿ, ನೀರು ಚೆನ್ನಾಗಿ ಕುದಿ ಬರಬೇಕು, ಕುದಿ ಬಂದ ಮೇಲೆ ಹಿಟ್ಟು ಹಾಕಬೇಕು, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು, ಉಂಡೆ ಕಟ್ಟಬೇಕು. ಇದು ಈಸಿ. ನೀರು ಹಾಕೋದು ಮತ್ತು ಇನ್ನೊಂದು ಪ್ಲೇಟಲ್ಲಿ ನೀರು ಹಾಕೊಳ್ಳೋದು ಮತ್ತು ಒಂದು ಸ್ವಲ್ಪ ಹಿಟ್ಟು ಹಾಕೋದು, ಅದೆಲ್ಲ ಹಿಂಸೆ. ಅದೆಲ್ಲ ಟ್ರೈ ಮಾಡಿದೆ, ಅದು ಯಾವುದನ್ನು ಕರೆಕ್ಟಾಗಿ ಬಂದಿಲ್ಲ. ಇದು ಕರೆಕ್ಟಾಗಿ ಬಂತು. ಆಮೇಲೆ ಈ ಥರ ಹಿಡಿಯಿದ್ರೆ ಹಿಡ್ಕೊಂಡು ಹಿಂಗೆ ತಿರುಗಿಸ್ಬಿಡ್ಬೋದು. ಬಟ್ಟೆ ಹಾಕ್ಕೊಂಡು ಮಾಡಬೇಕು, ಬಟ್ ತಿರುಗ್ಸೋಕ್ಕೆ ಇದು ಒಂಥರ ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಈ ಕಡೆ ಸಾಂಬಾರು ಕೂಡ ಆಗ್ತಾಯಿದೆ. ನಾನು ಹೇಳಿದ್ನಲ್ಲ, ನನಗೆ ಸ್ವಲ್ಪ ಈ ಕಡೆ ಇವಾಗ ಸಾಂಬಾರಿದೆ. ಸಾಂಬಾರು ಚೆನ್ನಾಗಿ ಇದು ಬೇಯಬೇಕು, ಏನಪ್ಪ ಟೊಮೆಟೊ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂದಿ ಥರ ಆಗಿಬಿಟ್ರೆ ಚೆನ್ನಾಗಿಲ್ಲ. ಇವಾಗ ಚೆನ್ನಾಗಿದು ಇಲ್ಲಿ ಬೆಂದಿದೆ. ಇದಕ್ಕೆ ಇವಾಗ ನೀರು ಹಾಕೋದು ಅಷ್ಟೇ. ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋದು. ತುಂಬ ತೆಳು ಮಾಡಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಮಾಡಿದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ನಾವು ನೀರು ಹಾಕಬೇಕು. ಯಾವ ಸಾಂಬಾರಿಗಾದ್ರೂ ಅಷ್ಟೇ, ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಬೇಡ, ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ, ಟೊಮೆಟೊ ಸಾರು ಆಗಿರೋದ್ರಿಂದ ಬರೀ ಟೊಮೆಟೊನೇ ಸಾಕು, ಬೇರೆ ನೀನು ಬೇಡ. ಇವಾಗ ನೀರನ್ನ ಹಾಕ್ತಾಯಿದ್ದೀನಿ. ನೋಡೋಣ ಸಾಯಂಕಾಲಕ್ಕೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಬೇಕಾದ್ರೂ ಎರಡಕ್ಕೂ ಸಾಯಂಕಾಲಕ್ಕೆ ಇವಾಗ ಎರಡನ್ನೂ ಸೇರಿಸ್ಬಿಟ್ಟು ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ 2 ಸಲ, ಆಮೇಲೆ 2 ಸಲ ಇನ್ನೊಂದ್ಸಲಿ ಸಾಂಬಾರು ಮಾಡೋದು ಯಾರು, ತಲೆನೋವು ಒಂಥರ ಬೇಜಾರಾಗ್ಬಿಡುತ್ತೆ. ನೋಡೋಣ, ಸಾಯಂಕಾಲಕ್ಕೆ ಚಪಾತಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಇವಾಗ ಸಾಕು, ಇದು ತುಂಬ ಕರೆಕ್ಟಾಗಿದೆ ಇವಾಗ ಇದು. ಇದಕ್ಕಿವಾಗ ಈ ಕಡೆ ನೀರು ಕೂಡ ಕುದೀತಾ ಇದೆ. ಇವಾಗ ಖಾರದ ಪುಡಿ ಅದನ್ನ ಹಾಕ್ಬಿಡ್ತೀನಿ, ಅದ್ರ ಪಾಡಗದು ಕುದೀತಾ ಇರಲಿ, ನಾವು ಈ ಕಡೆ ಮುದ್ದೆನ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಕುದೀತಾ ಇದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನು ಮೇಲೊಂಚೂರು ಹಾಕ್ತಾಯಿದ್ದೀನಿ. ಇವಾಗ ಖಾರ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಏನು ತಿಂದ್ರೂ ಒಂಚೂರು ಸಾಂಬಾರು ಕೂಡ ಟೇಸ್ಟ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಗ್ಯಾಸ್ಟ್ರಿಕ್ಕು ಬಂದಿರೋದು, ಗ್ಯಾಸ್ಟ್ರಿಕ್ಕು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಬೇಕಂದರೆ ಆಮೇಲೆ ಹಾಕ್ಬೋದು. ನಾನು ಸ್ವಲ್ಪ ಉಪ್ಪು ಕಡಿಮೆನೇ ತಿನ್ನೋದು, ನಮ್ಮ ಮನೇಲಿ ಉಪ್ಪು ತಿಂತಾರೆ, ನಮ್ಮ ಮನೆಯವ್ರು ಜಾಸ್ತಿ ಉಪ್ಪು ತಿಂತಾರೆ. ಇವಾಗ ಇದು ಕರೆಕ್ಟಾಗಿ ಆಗಿದೆ ಸಾಂಬಾರು, ತೆಳ್ಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇರಲಿ. ಅಷ್ಟರಲ್ಲಿ ಈ ಕಡೆ ಸಾಂಬಾರು ಅಂತೀನಿ ಏನಪ್ಪ, ಮುದ್ದೆನೂ ಕೂಡ ನೀರು ಕುದೀತಾ ಇದೆ. ಮುದ್ದೆ ಕೋಲು ತಗೋಬೇಕು ನೋಡಿ, ಮುದ್ದೆ ಕೋಲು ಇರಬೇಕು. ಸ್ಟಾರ್ಟಿಂಗು ಮಾಡಬೇಕಂದ್ರೆ ಮುದ್ದೆ ಕೋಲು ಇರಬೇಕು. ಸೌಟಲ್ಲೂ ತಿರುಗಿಸ್ತಾರೆ, ಎಕ್ಸ್ಪರ್ಟ್ಗಳು ಸೌಟಲ್ಲಿ ಮಾಡ್ಕೋತಾರೆ. ಬರದೇ ಇರೋರು ಸೌಟಲ್ಲಿ ಮಾಡೋಕ್ಕೆ ಹೋದ್ರೆ ಏನಂದರೆ ಕರೆಕ್ಟಾಗಿ ತಿರುಗ್ಸೋಕ್ಕಾಗಲ್ಲ. ಅದರಿಂದ ಇವಾಗ ನೀರು ಕುದೀತಾ ಇದೆ, ತೋರಿಸ್ತೀನಿ ರೀ. ನಾನು ಆವಾಗಲೇ ಏನಕ್ಕೆ ಅರ್ಧ ಲೋಟ ನೀರನ್ನ ಎಕ್ಸ್ಟ್ರಾ ಹಾಕಿದೆ ಅಂತ ಅಂದರೆ, ನೀರೇನಾಗುತ್ತೆ ಆವಿಯಾಗಿ ಹೋಗ್ಬಿಡುತ್ತಲ್ಲ, ಸೊ ನೀರು ಕುದೀತಾ ಕಡಿಮೆ ಆಗಿಬಿಡುತ್ತೆ. ಅದರಿಂದ ನಾನು ಒಂದು ಅರ್ಧ ಲೋಟ ನೀರನ್ನ, ಒಂದು 1/4 ಲೋಟ ಅಷ್ಟು ನೀರನ್ನ ಎಕ್ಸ್ಟ್ರಾ ಹಾಕಿದ್ದು, ಬೇರೆ ಏನೇನಕ್ಕೂ ಅಲ್ಲ. 1 ಲೋಟ ಹಾಕ್ಬಿಟ್ಟು 1 ಲೋಟ ರಾಗಿ ಹಿಟ್ಟಿಗೆ ಏನು ನೀರು ಕಡಿಮೆ ಆಗಿಬಿಡುತ್ತೆ, ಆವಾಗ ಮುದ್ದೆ ಏನಾಗುತ್ತೆ ಗಟ್ಟಿಯಾಗಿ ಹೋಗುತ್ತೆ. ಸೊ ಇದೇ ಮಿಸ್ಟೇಕ್ ಮಾಡೋದು ನಾವು. ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ವಿ. ಬೇಕಂದರೆ ಒಂದು ಸ್ವಲ್ಪ ನಾನು ನೀರನ್ನ ಇಲ್ಲಿ ಎತ್ತಿಟ್ಕೊತೀನಿ, ಆಮೇಲೆ ಬೇಕಂದರೆ ಹಾಕೊಬೋದು. ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದು ಕುದಿಯಲಿ, ಚೆನ್ನಾಗಿ ಕುದೀತಾನೆ ಇರಲಿ. ಒಂದು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡೆ. ಇವಾಗ ಇದನ್ನು ತಿರುಗಿಸೋದು. ನಾನು ಹಿಟ್ಟು ಹಾಕ್ಬಿಟ್ಟು ಹಿಂದು ಗುಂಟ್ಲೆ ನಾನು ತಿರುಗಿಸ್ಬಿಡ್ತೀನಿ, ವೆಯ್ಟ್ ಎಲ್ಲ ಏನು ಮಾಡಲ್ಲ. ನೋಡಿ ಆವಾಗಲೇ ಹೇಳಿದ್ನಲ್ಲ ಗಟ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು, ಇದೇ ರೀಸನ್ಗೋಸ್ಕರ 1 ಲೋಟ ಇದಕ್ಕೆ ನಾವು 1 ಲೋಟ ಹಾಕಬಾರ್ದು, ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಇವಾಗ ಕೆಳಗಡೆ ಕೂತ್ಕೊಂಡು ತಿರುಗ್ಸೋಣ, ಇಲ್ಲಿ ಅಷ್ಟು ತಿರುಗ್ಸೋಕ್ಕಾಗಲ್ಲ. ಇವಾಗ ಕೆಳಗಡೆ ಇಟ್ಕೊಂಡು ನಾನು ತಿರುಗಿಸ್ತೀನಿ. ಈ ಥರ ತುಂಬ ಜನಕ್ಕೆ ಮಾಡೋಕ್ಕೆ ಬರಲ್ಲ, ಅದು ಮಾಡಿ ಅಭ್ಯಾಸ ಇದ್ದರೆ ಬಂದ್ಬಿಡುತ್ತೆ. ಇನ್ನೂ ಒಂದು ಸ್ವಲ್ಪ ನಾವು ತೆಳುವಾಗಿ ಮುದ್ದೆ ತಿನ್ನೋದು, ಸ್ವಲ್ಪ ಗಟ್ಟಿಯಾಗಿ ಬೇಡ ಅನ್ನೋರು ಇನ್ನೊಂಚೂರು ನೀರನ್ನ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇವಾಗ ನಾನು 1/4 ಲೋಟ ಹಾಕಿದ್ದೀನಲ್ಲ, 1.5 ಲೋಟ ಹಾಕಿದ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಮತ್ತೆ ನೀರು ಥರ ಆಗೋಗುತ್ತೆ, ಚೆನ್ನಾಗಿರೋದಿಲ್ಲ. ಬಟ್ ನಾರ್ಮಲಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಒಂದು ಮುದ್ದೆಗೆ, ಈಗ ನಾವು ಏನು ಒಂದು ಕಪ್ಪಲ್ಲಿ ಹಿಟ್ಟನ್ನ ತಗೊಂಡಿರ್ತೀವಲ್ಲ, ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪು ಅಥವಾ ಒಂದು ಅರ್ಧ ಕಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಅಷ್ಟೇ ನೀರನ್ನ. ಇವಾಗ ಇದು ಮುದ್ದೆ ಆಯಿತು. ಇವಾಗ ಇದು ಒಂದು 5 ನಿಮಿಷ ಬೇಯಬೇಕು. ನಾನೇನು ಮಾಡ್ತೀನಿ ಅಂದರೆ, ಮುದ್ದೆ ತಿರುಗಿಸಾದ್ಮೇಲೆ ಎಲ್ಲನೂ ನೀಟಾಗಿ ಸೈಡಲ್ಲಿ ಏನು ಅಂಟ್ಕೊಂಡಿದೆಯಲ್ಲ ಅದನ್ನೆಲ್ಲನೂ ನೀಟಾಗಿ ತೆಗಿತೀನಿ. ನೋಡಿ ಈ ಥರ ಮಾಡಿಬಿಡ್ತೀನಿ, ಆವಾಗ ಜಾಸ್ತಿ ಮುದ್ದೆ ಸೈಡಿಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಹಂಗೆ ಬಿಟ್ಬಿಟ್ಟು ನಾವು ಬೇಯಿಸಿದ್ರೆ ಚೆನ್ನಾಗಿ ಇದಾಗೋಗ್ಬಿಡುತ್ತೆ. ಏನಪ್ಪ ಅಂದರೆ ಒಂಥರ ಪೇಪರ್ ಥರ ಸೀದೋಗ್ಬಿಡುತ್ತೆ. ಇಷ್ಟೇ ನೋಡಿ, ಕರೆಕ್ಟಾಗಿ ಇಬ್ಬರಿಗಾಗುತ್ತೆ ಚಿಕ್ಕ ಮುದ್ದೆ. ಇವಾಗ ಒಂದು 5 ನಿಮಿಷ, ಜಾಸ್ತಿ ಬೇಡ, ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು.
ನೋಡ್ಬೋದು ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಸಾಕು, ಈ ಥರ ಇದ್ದರೆ ಸಾಕು. ಇಷ್ಟು ಗಟ್ಟಿ ಬಂದರೆ ಸಾಕು. ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ. ನೋಡಿ, ಆರಾಮ್ಸೆ ಮುದ್ದೆಗೂ ತಿನ್ಬೋದು. ಬರೀ ಬೇಳೆ ಸಾಂಬಾರು ತಿಂದು ತಿಂದು ಬೋರ್ ಆಗಿರೋರಿಗೆ ರಸಮು ಮಾಡ್ಕೋಬೋದು. ಬಟ್ ರಸಮು ಮಾಡ್ಕೊಬೋದು, ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಬೇಯಿಸಿ ಅದನ್ನ ತೆಗೆದು ಅದನ್ನ ಕಿವುಚಿ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಆಹಾ, ಇವಾಗ ಕರೆಕ್ಟಾಗಿದೆ, ನಿಜವಾಗ್ಲೂ ಸಖತ್ತಾಗೈತೆ. ಒಳ್ಳೆ ಕೆಂಬಂದರೆ ಆರಾಮ್ಸೆ ಇದನ್ನು ಕುಡಿಸ್ಬಿಡ್ಬೋದು. ಆಮೇಲೆ ನಾನು ಯಾವಾಗಲೂ ಅಷ್ಟೇ, ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಾನು ಯಾವಾಗಲೂ ಎಲ್ಲ ಸಾಂಬಾರ್ಗೂ ಸ್ವಲ್ಪ ಬೆಲ್ಲನ ಹಾಕ್ತೀನಿ. ಬೆಲ್ಲ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿಲ್ಲ ಅಂದರೆ ಬೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಒಂಚೂರು ಏನು ಉಪ್ಪು ಹಾಕೋಂಗಿಲ್ಲ, ಖಾರನೂ ಹಾಕೋಂಗಿಲ್ಲ. ಇವಾಗ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ. ಇವಾಗ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಬೆಲ್ಲ ಹಾಕಿದ್ರೆ. ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡೋದಲ್ಲ, ಒಂದು ಸರ್ತಿ ಹಾಕಿ ನೋಡಿ. ಸೊ ಇವಾಗ ಇದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ ಅಷ್ಟೇ. ಸಾಂಬಾರು ರೆಡಿ. ಆಫ್ ಮಾಡಿಬಿಟ್ಟು ಮುಚ್ಚಿಬಿಡೋದು. ಇವಾಗ ಇದು ಬೆಂದಿರುತ್ತೆ, ಒಂದು 5 ನಿಮಿಷ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೋಡಿ ಕರೆಕ್ಟಾಗಿದೆ. ಸ್ವಲ್ಪ ಬೇಕಂದರೆ ನಾನು ನೀರು ಹಚ್ಕೊಂಡು ಹಿಂಗೆ ಮುಟ್ತೀನಿ, ನೋಡಿ ಒಂಚೂರು ಅಂಟಲ್ಲ, ಕರೆಕ್ಟಾಗಿದೆ. ಸ್ವಲ್ಪ ಏನಂದರೆ ಕರೆಂಟ್ ಬೇರೆ ಹೋಯ್ತು. ಇದೇ ಟೈಮಲ್ಲಿ ಕೌಶಿಕ್ ಬೇರೆ ಎದ್ದವನೇ. ಇವಾಗ ಸ್ವಲ್ಪ ಕತ್ಲೆ ಥರ ಕಾಣಿಸ್ತಿದೆ, ಅಷ್ಟು ಬೆಳಕಿಲ್ಲ. ಇವನ್ನ ಇಟ್ಕೊಂಡು ಮುದ್ದೆ ಕಟ್ಟೋದು ಭಾರಿ ಕಷ್ಟ. ನೋಡೋಣ, ಟ್ರೈ ಮಾಡ್ತೀನಿ ಆಗುತ್ತೇನೋ ಅಂತ. ಇವಾಗ ಆಫ್ ಮಾಡಿದೆ, ಇದನ್ನು ಆಫ್ ಮಾಡಿ. ನಾವೂ ಚಿಕ್ಕ ಮುದ್ದೆನೇ ತಿನ್ನೋದು, ಸೊ ಅದರಿಂದ ಚಿಕ್ಕದಾಗೇನೆ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಇನ್ನು ತಿರುಗಿಸೋದೇ ಕಷ್ಟ, ಒಂದು ಕೈಯಲ್ಲಿ ತಿರುಗ್ಸೋಕ್ಕಾಗಲ್ಲ, ಇದರಲ್ಲೇನೆ ಮಾಡಬೇಕು. ಎಲ್ಲ ಕರೆಕ್ಟಾಗಿ ಬಂತು. ಆದರೆ ಒಂದು ಸ್ವಲ್ಪ ಮುದ್ದೆನ ಒಂದು 5 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬಿಟ್ಟೆ. ಯಾಕಂದರೆ ಕೌಶಿಕ್ ಬೇರೆ ಎದ್ದು ಅವನ್ನ ಎತ್ಕೊಳಕ್ಕೆ ಹೋದೆ. ಬರೋಷ್ಟರಲ್ಲಿ ಸ್ವಲ್ಪ ಮುದ್ದೆ ಒಂಚೂರು ಚೂರು ಗಟ್ಟಿ ಆಯಿತು ಅಷ್ಟೇ. ಗಟ್ಟಿ ಏನೂ ಆಗಿಲ್ಲ, ಸೈಡಲ್ಲಿ ಇದೆಯಲ್ಲ ಅದು ಸ್ವಲ್ಪ ಬೆಂದೋಯ್ತು ಅಷ್ಟೇ. ಅದು ಬಿಟ್ಟರೆ ಮುದ್ದೆ ಕರೆಕ್ಟಾಗಿತ್ತು. ಮುಟ್ಬಾರ್ದು ಚಿನ್ನು, ಮುಟ್ಬಾರ್ದು ಅದು ಕೌಶಿಕ, ಮುಟ್ಬಾರ್ದು ಕಣೋ. ಸಾಕು ಎಷ್ಟು ಮುದ್ದೆ ನಮಗೆ. ಓನಪ್ಪ, ಏನು ಮಾಡ್ತೈತೆ ಮಮ್ಮಿ? ಮುದ್ದೆ ಮಾಡ್ತಾಯ್ತಾ? ಮಕ್ಕಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ತಿನ್ನೋಕ್ಕೆ ಆಗಲ್ಲ. ಇನ್ನು ಕೆಲಸ ಮಾಡೋದು ಯಾಕೆ ಹೇಳ್ತೀರಿ? ಚಿನ್ನು ನೋಡಲಿ, ಕುಡಿಲಿ ಕೌಶಿ. ಕೊಡವ ಇಲ್ಲಿ. ನೋಡಿ, ಮೈಕ್ನೇ ಕಿತ್ಕೊಂಡ್ರೆ ವಿಡಿಯೋ ಎಲ್ಲಿ ಮಾಡೋದು? ಕೊಡಪ್ಪ ಇಲ್ಲಿ. ಅಲ್ಲಿ ನೋಡಲಿ ಹಾಯ್ ಮಾಡು. ಕುಡಿಲಿ ಅದು. ಹಾಯ್ ಅನ್ಬೇಕು. ಅಲ್ಲಿ ನೋಡಲಿ ಹಾಯ್ ಅನ್ಬೇಕು. ಹಂಗೆ ಎತ್ಕೊಂತಾರ ಅಮ್ಮದು. ಅದು ಕರೆಂಟ್ ಬಂತು ಇವಾಗ. ಹಂಗೆ ಎತ್ಕೊಂತಾರ ಶಿನು. ಓ
ಹಂಗೆ ಎತ್ಕೋಬಾರ್ದಮ್ಮ, ಹಂಗೆ ಎತ್ಕೊಳ್ಬಾರ್ದು. ಕರೆಂಟ್ ಬಂತು, ನೋಡ್ಬೋದು ಮುದ್ದೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಇಷ್ಟೇ ಆಗೋಯ್ತು ಮುದ್ದೆ. ಒಂದ್ಸತಿ ನೀವು ಯಾರ್ಯಾರು ಬಿಗಿನರ್ಸ್ ಇದ್ರೆ ಅವರು ಒಂದ್ಸತಿ ಮುದ್ದೆನ ಟ್ರೈ ಮಾಡಿ ನೋಡಿ, ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಕೌಶಿ ನೋಡ್ಬೋದು ಈ ರೀತಿ ಇದೆ ಮುದ್ದೆ. ಹಾಯ್ ಮಾಡಮ್ಮ, ಹಾಯ್ ಏನು, ಹಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಅನ್ನು. ಇವಾಗ ಮುದ್ದೆ ಆಯ್ತು. ಇವಾಗ ನಾನು ಊಟ ತಿನ್ನಕ್ಕಾಗಲ್ಲ. ಇವನು ಎದ್ದಿದ್ದಾನೆ, ಇವ್ನಿಗೆ ಊಟ ತಿನ್ನಿಸಿ ಆಮೇಲೆ ನಾನು ಊಟ ತಿನ್ಬೇಕು. ಆಲ್ರೆಡಿ ಇವಾಗ 1:45 ಆಗಿದೆ ಅಂತ ಅನ್ಸುತ್ತೆ. ಫಸ್ಟ್ ಊಟ ತಿನ್ನಿಸ್ಬಿಡ್ತೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇದು ಸಂಜೆ ವ್ಲಾಗು. ಮತ್ತು ಒಂದು 6-7 ಓ ಕ್ಲಾಕೇನೋ ಆಗಿತ್ತು. ಶಾಪ್ ಹತ್ರ ಹೋಗಿದ್ದು ಬಂದಾದಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಸರಿ ಅಳಸನಣ್ಣು ಇತ್ತಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ವಿ. ದೊಡ್ಡದು ಚಾಕು ಇರಬೇಕು ಈ ಥರ ಅಳಸನಣ್ಣು ಅದು ಇದೆಲ್ಲ ಕಟ್ ಮಾಡೋಕ್ಕೆ. ಚಿಕ್ಕದಲ್ಲಿ ಅಷ್ಟಾಗಿ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಬಟ್ ಅಂದ್ರೂ ಹೆಂಗೋ ಒಟ್ಟಿನಲ್ಲಿ ಕಟ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಮ್ಮ ಮನೇಲಿ ಹಣ್ಣು ಕಟ್ ಮಾಡ್ತಾ ಇರೋದು. ಬರೀ ಕಾಯಿ ತಗೊಂಡು ಬರ್ತಾಯಿದ್ರು, ಕಾಯಿ ಅದು ಇದು ಕಟ್ ಮಾಡ್ತಾಯಿದ್ವಿ. ಬಟ್ ಹಣ್ಣು ಇದು ಐ ಥಿಂಕ್ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬಂದಿರೋದು. ಫ್ರೀಯಾಗಿ ಇನ್ನೊಂದು ಫ್ರೀಯಾಗಿತ್ತು, ಅದು ಮಿಲ್ಟ್ರಿ ಗ್ರೌಂಡಲ್ಲಿ ನಮ್ಮ ಮನೆಯವ್ರು ಹೋಗ್ತಾರೆ, ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು. ಇದು ದುಡ್ಡು ಕೊಟ್ಟು ತಂದಿದ್ದು. ಬಟ್ ಆದರೆ ಅರ್ಧ ಇದರಲ್ಲಿ ತೊಳೆನೇ ಇರಲಿಲ್ಲ. ಏನು ಸಣ್ಣಕ್ಕಿದೆ ನೋಡಿ ಈ ಸೈಡಲ್ಲಿ, ಏನು ಲೆಫ್ಟ್ ಸೈಡಲ್ಲಿ ತೊಳೆನೇ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ಬಟ್ ಆದರೆ ಸ್ವೀಟ್ ಮಾತ್ರ, ಹಣ್ಣು ಮಾತ್ರ ತುಂಬಾ ಸ್ವೀಟಾಗಿತ್ತು, ಚೆನ್ನಾಗಿತ್ತು ಮಾತ್ರ. ದಪ್ಪದು ತೊಳೆ ಅಂತಲೇ ಹೇಳ್ಬೋದು. ಊರಲ್ಲಿ ಕಟ್ ಮಾಡಿರೋ ಅಂಥ ಒಂದು ನೆನಪು. ನಮ್ಮೂರ ಕಡೆನೂ ಅಷ್ಟಾಗಿ ಸಿಗಲ್ಲ, ಯಾರಾದರೂ ಕೊಟ್ಟರೆ ಇಲ್ಲ ಅಂತಂದರೆ ಆ ಥರ ಮರ ಇರೋರು ಇಲ್ಲಾಂದರೆ ಎಲ್ಲಾದರೂ ತಂದರೆ ಮಾತ್ರ ಹಲಸಿನಣ್ಣು ಅಂತ ಅನ್ಬೋದು. ಇವಾಗ ನಮ್ಮಮ್ಮ ಕಟ್ ಮಾಡ್ತಾಯಿದ್ರು, ನನ್ನ ಕೈಲಿ ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸರಿ ನಾನೊಂದು ಸ್ವಲ್ಪ ಹೊತ್ತು ತಿನ್ನೋಣ. ನನಗೆ ಇದು ನೋಡ್ಬಿಟ್ಟು ಏನು ನೆನಪಾಯ್ತಂದರೆ, ಊರಲ್ಲಿ ನಮ್ಮ ಅಜ್ಜಿ ಈ ಥರ ಕಟ್ ಮಾಡಿ ಕೊಡ್ತಾಯಿದ್ರು, ನಾವು ತಿಂತಾಯಿದ್ವಿ. ಅದು ನೆನಪಾಯ್ತು ನನಗೆ. ಈ ವರ್ಷ ನೋಡಿ ಈ ಸೈಡಲ್ಲಿ ಇಲ್ಲವೇ ಇಲ್ಲ, ಅದು ದುಡ್ಡು ಕೊಟ್ಟಿರೋದು ವೇಸ್ಟ್. ಬಟ್ ಇಷ್ಟು ಕೆ ಜಿ ಅಂತ ಬರುತ್ತೆ, ಇಷ್ಟು ಕೆ ಜಿಗೆ ಅಂತ ದುಡ್ಡು ಕೊಡಬೇಕು. ಇದು ಅದೆಷ್ಟು ಕೆ ಜಿ ಇತ್ತು ಅಂತಲೇ ಗೊತ್ತಿಲ್ಲ. ಇಲ್ಲೆಲ್ಲ ಕೆ ಜಿಗೇ ಸಪ್ರೇಟಾಗಿ ತೊಗೊಂಡ್ರೆ 1/4 ಕೆ ಜಿಗೆಲ್ಲ 50, 100 ರೂಪಾಯಿ, 200, 250 ಇರುತ್ತೆ. ಬಟ್ ಹಂಗೆ ತೊಗೊಂಡ್ರೆ ಎಷ್ಟು ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದು. ನಮ್ಮ ಕೌಶಿಕ್ಕು ಕೂಡ ತಿಂತಾ ಇರಲಿಲ್ಲ, ಅವನು ತಿಂದೆ ಯಾಕೋ ಇಷ್ಟ ಬಟ್ ತಿಂತಾ ಇರಲಿಲ್ಲ. ಮತ್ತು ಸಾಯಂಕಾಲಕ್ಕೆ ಇಲ್ಲಿ ನಾನು ಚಪಾತಿನ ಮಾಡ್ಕೊತಾ ಇದ್ದೆ. ನಮ್ಮೂರ ಕಡೆ, ಹಳ್ಳಿ ಕಡೆ ಈ ಥರ ಏನಾದರೂ ಚಟ್ನಿ ಗಿಟ್ನಿ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ದಿಢೀರಂತ ರೊಟ್ಟಿಗೆಲ್ಲ ಈ ಥರ ಮಾಡಿಕೊಂಡು ತಿಂತಾರೆ. ಅದು ನೆನಪಾಯ್ತು, ಅದಕ್ಕೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಇರ್ಬೋದು. ಏನು ಇದ್ರ ಮುಂದೆ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ ಎಲ್ಲ ಥರ ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡಿದ್ದೆ ರೊಟ್ಟಿ ಬೇಯಿಸ್ಕೊಂಡಾದ್ಮೇಲೆ. ನಿಜವಾಗ್ಲೂ ಆ ಫ್ಲೇವರು ಅದು ಇವಾಗ ನೋಡಿದ್ರೂ ಆ ಘಮ, ಆ ಒಂಥರ ಫ್ರ್ಯಾಗ್ರೆನ್ಸು ಮೂಗಿಗೆ ಬಡ್ದಂಗೆ ಐತೆ. ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ತುಂಬಾ ವರ್ಷ ಆಗಿತ್ತು ಇದನ್ನು ತಿಂದು ಅಂತಲೇ ಹೇಳ್ಬೋದು. ತಿಂದಮೇಲೆ ನಮ್ಮ ಮನೆಯವರು ಮಸಾಲೆ ಪುರಿ ಥರ ಕೇಳಿದ್ದೆ. ಈ 3 ಜನನೂ 2ರಲ್ಲಿ 3 ಜನ ಶೇರ್ ಮಾಡಿಕೊಂಡು, ಮಳೆ ಬೇರೆ ಅಲ್ವಾ ಇವಾಗ, ಏನಾದರೂ ಈ ಥರ ತಿಂತಾ ಇರಬೇಕಂತ ಅನಿಸುತ್ತೆ. ಮತ್ತು ಇನ್ನೊಂದು ಚಿಕ್ಕದು ಕಾಯಿತ್ತು, ಕಬಾಬ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದರು. ನನ್ನ ಮಗ ಅದನ್ನು ಎತ್ಕೊಂಡು ಆಟ ಆಡ್ತಾಯಿದ್ದ. ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್.